ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಕಳೆದ ಜನವರಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ದರೋಡೆಕೋರರ ಹಾವಳಿ ಮಿತಿ ಮೀರಿತ್ತು. ಇದಕ್ಕೆ ಓರ್ವ ವ್ಯಕ್ತಿ ಸಹಿತ ಬಲಿಯಾಗುವಂಥ ಪರಿಸ್ಥಿತಿ ಇತ್ತು. ಆ ಮಟ್ಟಿಗೆ ವಿಜಯಪುರ ಜಿಲ್ಲೆಯಾದ್ಯಂತ ದರೋಡೆಕೋರರ ಹಾವಳಿ ಇತ್ತು. ಅದಾದ ಬಳಿಕ ವಿಜಯಪುರ ಪೊಲೀಸರು ಆರೋಪಿಗಳ ಪತ್ತೆಗೆ ವಿಶೇಷ ತಂಡಗಳನ್ನು ರಚನೆ ಮಾಡಿದರು. ಓರ್ವರನ್ನ ಗುಂಡು ಹಾರಿಸುವ ಮೂಲಕ ಅವರನ್ನು ಬಂಧಿಸಿದ್ರು. ಅದಾದ ಬಳಿಕ ಇನ್ನೇನು ಪ್ರಕರಣ ಕಡಿಮೆ ಆದವು ಅನ್ನೋ ಮಟ್ಟಿಗೆ ಮತ್ತೆ ಈ ಪ್ರಕರಣಗಳು ಶುರುವಾಗಿವೆ. ಚಳಿಗಾಲ ಆದ ಕಾರಣದಿಂದಾಗಿ ಸಹಜವಾಗಿ ಜನರು ಮನೆಯಲ್ಲಿರೋದ್ರಿಂದಾಗಿ ಅದನ್ನೇ ಒಂದು ಯುಟಿಲೈಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರು ಮನೆಗಳಿಗೆ ಕನ್ನ ಹಾಕುವಂಥ ಪರಿಸ್ಥಿತಿ ಇರುವಂಥದ್ದು. ಒಂದು ಗ್ರಾಮಕ್ಕೆ ಅವ್ರು ನುಗ್ಗಿದ್ರೆ ಸರಿಸುಮಾರು 8 ಮನೆಗಳಿಗೆ ಸರಳವಾಗಿ ಅವರು ಕನ್ನ ಹಾಕುವಂಥ ಪರಿಸ್ಥಿತಿ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಯಾವ ರಾಷ್ಟ್ರೀಯ ಹೆದ್ದಾರಿಗೆ ಹತ್ತಿರದಲ್ಲಿರುವಂಥ ಗ್ರಾಮಗಳಿವೆ, ಅಂಥ ಗ್ರಾಮಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯ ಪ್ರಕರಣಗಳು ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇವೆ. ಕಳೆದ ಜನವರಿಯಿಂದ ಸುಮಾರು 2-3 ತಿಂಗಳವರೆಗೆ ಇಷ್ಟೊಂದು ಪ್ರಮಾಣದಲ್ಲಿ ಹಾಳಾಗಿತ್ತಂದರೆ ರಾತ್ರಿ ವೇಳೆ ಜನರು ಮನೆಯಿಂದ ಬರದೇ ಇರುವಂಥ ಪರಿಸ್ಥಿತಿ ವಿಜಯಪುರದಲ್ಲಿ ನಿರ್ಮಾಣವಾಗಿತ್ತು. ವಿಜಯಪುರ ನಗರದ ಹೊರಭಾಗದಲ್ಲಿರುವಂಥ ಏರಿಯಾಗಳನ್ನು ಟಾರ್ಗೆಟ್ ಮಾಡಿಕೊಂಡು ಸುಮಾರು ಜನ ಈ ರೀತಿಯ ಒಂದು ಗ್ಯಾಂಗನ್ನು ಕಟ್ಕೊಂಡು ದಾಳಿಯನ್ನು ಮಾಡ್ತಿದ್ರು. ಕೆಲವರಂತೂ ಮನೆಯಲ್ಲಿ ಇದ್ದಾಗಲೇ ಮನೆಗೆ ನುಗ್ಗಿ ಓರ್ವ ವ್ಯಕ್ತಿ ಸಾವಿಗೆ ಕಾರಣವಾಗಿರುವಂತಹ ಘಟನೆ ಸಹಿತ ನಡೆದಿರುವಂಥದ್ದು. ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ಒಂದು ಮನೆಗೆ ನುಗ್ಗಿದಂತಹ ದರೋಡೆಕೋರರು ಆ ಮನೆಯನ್ನು ಕಳು ಮಾಡೋಕ್ಕೆ ಯತ್ನಿಸ್ತಾರೆ. ಆ ವೇಳೆ ಮನೆಯ ಮಾಲೀಕ ಎಚ್ಚರಗೊಂಡಾಗ ಮನೆ ಬಾಗಿಲನ್ನು ಮುರಿದು ಒಳಗಡೆ ಹೋಗಿ ಆತನ ಮೇಲೆ ಹಲ್ಲೆ ಮಾಡಿ ಮೊದಲನೇ ಮಹಡಿಯಿಂದ ಆತನ ತಳ್ಳುತ್ತಾರೆ. ಕೊನೆಗೆ ಅವರು ವಿಜಯಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕೊನೆಗೆ ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅವರು ಕೊನೆಗೆ ಸಾವನ್ನಪ್ತಾರೆ. ಹಾಗಾಗಿ ದರೋಡೆಕೋರರ ಹಾವಳಿ ಆ ಸಮಯದಲ್ಲಿ ಮಿತಿ ಮೀರುತ್ತೆ. ಎಲ್ಲರೂ ಭಯ ಪಡುವಂಥ ಇರ್ತದೆ. ರಾತ್ರಿ ವೇಳೆ ಯಾರು ಮನೆಯಿಂದ ಹೊರಗೆ ಬರದೇ ಇರುವಂಥ ಪರಿಸ್ಥಿತಿ ವಿಜಯಪುರದಲ್ಲಿತ್ತು. ಹಾಗಾಗಿ ಈಗ ಮತ್ತೆ ಅದೇ ಪರಿಸ್ಥಿತಿ ಉಂಟಾಗಿದೆ ಅನ್ನೋ ಆತಂಕ ಜನರಲ್ಲಿ ಇರುವಂಥದ್ದು. ಯಾಕಂದರೆ ಅವಾಗ ಈ ರೀತಿ ಪ್ರಕರಣಗಳು ಕಂಡು ಬಂದಾಗ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡರು. ಜೊತೆಗೆ ರಾತ್ರಿ ವೇಳೆ ಗಸ್ತನ್ನು ಅಧಿಕ ಮಾಡಿದ್ರು. ಅದಾದ ಬಳಿಕ ಎಲ್ಲವೂ ಸೈಲೆಂಟ್ ಆಗಿತ್ತು. ಈಗ ಮತ್ತೆ ಚಳಿಗಾಲ ಶುರುವಾಗಿದೆ. ಚಳಿಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಿರೋದ್ರೆ ಮತ್ತೊಂದು ರೀತಿ ಆತಂಕ ಇರುತ್ತಿದ್ದು. ಆ ಸಮಯದಲ್ಲಿ ಬಹಳಷ್ಟು ಆತಂಕದಲ್ಲಿದ್ದಂಥ ಜನರು ಕೊನೆಗೆ ತಾವೇ ತಮ್ಮ ಏರಿಯಾದಲ್ಲಿ ಒಂದೊಂದು ತಂಡಗಳನ್ನು ಕಟ್ಕೊಂಡು ರಾತ್ರಿಯಲ್ಲಿ ಗಸ್ತಿರುವಂಥ 12ರಿಂದ 3 ಗಂಟೆವರೆಗೂ ಗಸ್ತನ್ನು ತಿರುಗಿ ದರೋಡೆಕೋರರು ಯಾವುದೇ ರೀತಿ ಬರದೇ ಇರುವಂತೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಆದರೂ ಸಹಿತ ಯಾವುದೋ ಏರಿಯಾದಲ್ಲಿ ಗಸ್ತಿದೆ, ಆ ಏರಿಯಾವನ್ನು ಬಿಟ್ಟು ಬೇರೆ ಕಡೆಯಿಂದ ಈ ಕಳ್ಳತನಕ್ಕೆ ಯತ್ನ ಮಾಡ್ತಿದ್ರು. ಸೊ ಆ ರೀತಿಯ ಪ್ರಕರಣಗಳು ಬಹಳಷ್ಟಾಗಿ ರಾತ್ರಿ ವೇಳೆ ಜನರು ವಿಜಯಪುರ ನಗರದಲ್ಲಿ ಸಿಗ್ತಾನೆ ಇರಲಿಲ್ಲ. ಭಯದಲ್ಲೇ ಇರ್ತಾ ಇರುವಂಥದ್ದು ವಿಜಯಪುರ ನಗರದಲ್ಲಿ ಯಾವಾಗ ಕಳ್ಳರು ಬರ್ತಾರೆ ಅಂತ ಹೇಳಿ. ಹಾಗಾಗಿನೇ ಪೊಲೀಸರು ವಿಶೇಷ ಕಾರ್ಯಕ್ರಮ ಹಾಕೊಂಡು ಮನೆ ಪೊಲೀಸ್ ಅಂತ ಕಳಿಸಿದ್ರು. ಜೊತೆಗೆ CCTV ಸೇರಿದಂತೆ ರಾತ್ರಿಯಲ್ಲಿ ಗಸ್ತನ್ನು ತಿರುಗಿದ್ರು. ವಿಜಯಪುರ ಸುತ್ತಮುತ್ತಲು 4 ಮಂದಿಯನ್ನು ಹಾಕಿದ್ರು. ವಿಜಯಪುರ ನಗರದಲ್ಲಿ ಈ ಪರಿಸ್ಥಿತಿ ಬಹುತೇಕ ತಿಳಿಯಾಗಿದೆ ಅನ್ನೋ ಕಾರಣಕ್ಕೆ ಅದು ಗ್ರಾಮೀಣ ಮಟ್ಟಕ್ಕೆ ವಿಸ್ತಾರ ಬಂದಿತ್ತು. ಈಗ ಆರಂಭದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಈ ರೀತಿ ಪ್ರಕರಣಗಳು ಕೇಳ್ಬರ್ತಾ ಇವೆ. ವಿಜಯಪುರದ ಹಿಟ್ನಳ್ಳಿ ಸೇರಿದಂತೆ ಅಂದರೆ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಗೆ ಅಂದ್ಕೊಂಡಿರುವಂಥ ಹಿಟ್ನಳ್ಳಿ ಸೇರಿದಂತೆ ಬೇರೆ ಬೇರೆ ಏನು ಗ್ರಾಮಗಳಿವೆ, ಈ ಗ್ರಾಮಗಳಲ್ಲಿ ತಂಡೋಪತಂಡವಾಗಿ ಗ್ಯಾಂಗ್ಗಳು ಆಗಮಿಸಿ ಅವರಿಗೆ ಮನೆಗಳನ್ನು ದೋಚುವಂಥ ಪ್ರಕರಣಗಳು ನಡೀತಾ ಇವೆ. ಹಾಗಾಗಿನೇ ಈ ಪ್ರಕರಣಗಳು ಮುಂದೆ ಜಾಸ್ತಿ ಆಗೋಕ್ಕಿಂತ ಮುಂಚೆನೇ ಪೊಲೀಸರು ಕಳೆದ ಜನವರಿಯಲ್ಲಿ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ರಾತ್ರಿ ವೇಳೆ ಬಂದೋಬಸ್ತನ್ನು ಮಾಡಿದ್ರು. ಜೊತೆಗೆ ಜನರು ಸಹಿತ ಅವೇರ್ನೆಸ್ಸನ್ನು ಮೂಡಿಸ್ಕೊಂಡು ಕಳ್ಳರು ಬರದೇ ಇರುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. CCTV ಸೇರಿದಂತೆ ಪೊಲೀಸರು ಕೊಡುವಂಥ ಇನ್ಸ್ಟ್ರಕ್ಷನ್ಗಳನ್ನು ಎಲ್ಲವನ್ನು ಫಾಲೋ ಅಪ್ ಮಾಡಿದ್ರು. ಅದೇ ರೀತಿ ಮತ್ತೆ ಈಗ ಮಾಡಬೇಕಾಗಿದೆ. ಯಾಕಂದರೆ ಕಳೆದ ಜನವರಿಯಲ್ಲಿ ಇದೇ ರೀತಿ ಆಗಿತ್ತು, ಮಿಡ್ಲು ಗ್ಯಾಪ್ ಆಗಿತ್ತು. ಈಗ ಮತ್ತೆ ಚಳಿಗಾಲ ಬಂದಿರೋದ್ರಿಂದ ಮತ್ತೆ ಅದೇ ಅವಧಿಗೆ ಸೇಮ್ ಈ ರೀತಿ ಪ್ರಕರಣಗಳು ರಿಪೀಟ್ ಆಗ್ತಾ ಇರೋದ್ರಿಂದ ಪೊಲೀಸರು ಸಹಿತ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳೋ ಮೂಲಕ ಜೊತೆಗೆ ಜನರು ಸಹಿತ ಪೊಲೀಸರಿಗೆ ಪ್ರತಿಯೊಂದನ್ನು ಮಾಹಿತಿ ನೀಡಿ ಅವ್ರು ಕೊಡುವ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಕಳ್ಳರು ಬರದೇ ಇರುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.